Hello everyone, welcome back to my YouTube channel. In previous video, I explained meaning and definition of marketing. In this video, I will explain nature of marketing. Please subscribe to my YouTube channel, like this video and press the bell icon so you don't miss my upcoming videos. ನೇಚರ್ ಆಫ್ ಮಾರ್ಕೆಟಿಂಗ್. ನೇಚರ್ ಆಫ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ ಮಾರ್ಕೆಟಿಂಗ್ನ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೇಚರ್ ಆಫ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ನೇಚರ್ ಆಫ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ ಮಾರ್ಕೆಟಿಂಗ್ನ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ನ ನಾವು ನೇಚರ್ ಆಫ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಲೆಟ್ ವಿ ಸ್ಟಾರ್ಟ್ ಒನ್ ಬೈ ಒನ್. ಫಸ್ಟ್ ಒನ್ ಏನು ಅಂದರೆ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಬೇಸಿಕ್ ಫೀಚರ್ಸ್ನ ನಾವು ನೇಚರ್ ಆಫ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಕಸ್ಟಮರ್ ಓರಿಯೆಂಟೆಡ್. ಮಾರ್ಕೆಟಿಂಗ್ ಅನ್ನೋದು ಕಸ್ಟಮರ್ ಓರಿಯೆಂಟೆಡ್ ಆಗಿರ್ತೈತಿ. ಮಾರ್ಕೆಟಿಂಗ್ ಆಲ್ವೇಸ್ ಫೋಕಸಸ್ ಆನ್ ಐಡೆಂಟಿಫೈಯಿಂಗ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಮಾರ್ಕೆಟು ಯಾವಾಗಲೂ ಯಾವುದ್ರ ಮೇಲೆ ಫೋಕಸ್ ಮಾಡ್ತೈತಿ ಅಂದರೆ ಕಸ್ಟಮರ್ಸ್ನ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡಬೇಕು ಮತ್ತು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದಕ್ಕೆ ಜಾಸ್ತಿ ಫೋಕಸ್ ಮಾಡ್ತೈತಿ, ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೈತಿ. ಎಕ್ಸಾಂಪಲ್, Samsung manufacture different smartphones based on customers budget and preference. ಸ್ಯಾಮ್ಸಂಗ್ ಕಂಪ್ನಿಯವರು ಏನು ಮಾಡ್ತಾರೆ, ಒಂದೇ ಥರದ ಒಂದೇ ಬಜೆಟು ಒಂದೇ ಪ್ರೈಸಲ್ಲಿ ಇರೋವಂಥ ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಆ ಸ್ಯಾಮ್ಸಂಗ್ ಕಂಪ್ನಿಲೇ ಸುಮಾರು ಥರದ ಸ್ಮಾರ್ಟ್ಫೋನ್ಸ್ನ ಅವೈಲೇಬಲ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ 20Kಗೂ ಸ್ಮಾರ್ಟ್ಫೋನ್ಸು ಸ್ಯಾಮ್ಸಂಗಲ್ಲೇ ಸಿಗ್ತೈತಿ, ಅಬೋವ್ 1 lakhಲ್ಲೂ ಸ್ಯಾಮ್ಸಂಗ್ಗೆ ಸಿಗ್ತೈತಿ. ಈ ಸ್ಯಾಮ್ಸಂಗ್ ಕಂಪ್ನಿಯವರು ಕಸ್ಟಮರ್ ಬಜೆಟ್ನ ಐಡೆಂಟಿಫೈ ಮಾಡಿಬಿಟ್ಟು ಅವರು ಯಾವ ಥರ ಪ್ರಿಫರ್ ಮಾಡ್ತಿದ್ದಾರೆ, ಅವ್ರ ಬಜೆಟ್ ಎಷ್ಟು ಅನ್ನೋದನ್ನ ಬೇಸ್ಡ್ ಆಗಿ ಇಟ್ಕೊಂಡು ಏನು ಮಾಡ್ತಾರೆ, ಸ್ಮಾರ್ಟ್ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದ ನೆಕ್ಸ್ಟ್ ಒನ್, ನೀಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ನೀಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ಮಾರ್ಕೆಟಿಂಗ್ ಈಸ್ ಟು ಸ್ಯಾಟಿಸ್ಫೈ ಕಸ್ಟಮರ್ಸ್ ನೀಡ್ ಆ್ಯಂಡ್ ವಾಂಟ್. ಮಾರ್ಕೆಟಿಂಗ್ನ ಮೇನ್ ಆಬ್ಜೆಕ್ಟಿವ್ ಅಂದರೆ ಮಾರ್ಕೆಟಿಂಗ್ನ ಮೇನ್ ಉದ್ದೇಶ ಏನು ಅಂದರೆ ಕಸ್ಟಮರ್ಸ್ನ ನೀಡ್ ಮತ್ತು ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ಏನು ಅಂದರೆ ಸ್ಯಾಮ್ಸಂಗ್ ಕಂಪ್ನಿಯವ್ರು ಏನು ಮಾಡ್ತಾರೆ, ಸುಮಾರು ಥರದ ಪ್ರಾಡಕ್ಟ್ಸ್ನ ಮತ್ತು ಸರ್ವಿಸಸ್ನ ಕಸ್ಟಮರ್ಸ್ಗಂತಲೇ ಮ್ಯಾನುಫ್ಯಾಕ್ಚರ್ಸ್ ಮಾಡಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಪ್ರಿಫರೆನ್ಸ್ ತಕ್ಕಂಗೆ, ಯಾರಿಗೆ ಅಂದರೆ ಕಸ್ಟಮರ್ಸ್ಗೆ ಪ್ರಿಫರೆನ್ಸಿಗೆ ತಕ್ಕಂಗೆ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅದರಿಂದ ಕಸ್ಟಮರ್ಸ್ ಏನಾಗ್ತಾರೆ, ಸ್ಯಾಟಿಸ್ಫೈ ಆಗ್ತಾರೆ. ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ನೀಡ್ ಆ್ಯಂಡ್ ವಾಂಟ್ ಸ್ಯಾಟಿಸ್ಫ್ಯಾಕ್ಷನ್. The next one, exchange process. Marketing is based on the exchange of goods, service or idea for money or other value. ಮಾರ್ಕೆಟಿಂಗ್ ಅನ್ನೋದು ಏನಾಗಿರ್ತೈತಿ ಅಂದರೆ ಒಂದು ಎಕ್ಸ್ಚೇಂಜಿಂಗ್ ಆಕ್ಟಿವಿಟಿ ಆಗಿದೆ, ಒಂದು ಎಕ್ಸ್ಚೇಂಜಿಂಗ್ ಪ್ರೊಸೆಸ್ ಆಗಿದೆ. ಯಾವ ಥರ ಎಕ್ಸ್ಚೇಂಜಿಂಗ್ ಪ್ರೊಸೆಸ್ ಆಗಿದೆ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ಒಂದು ಪ್ರಾಡಕ್ಟ್ನಾಗಿರ್ಬೋದು, ಸರ್ವಿಸಸ್ನಾಗಿರ್ಬೋದು, ನಮಗೆ ಬೇಕು ಅಂತ ಅಂದಾಗ ನಾವೇನು ಮಾಡ್ತೀವಿ, ದುಡ್ಡು ಕೊಟ್ಟು ಅದನ್ನ ಬೈ ಮಾಡ್ತೀವಿ, ಸರಿನಾ? ಆ ಥರ ಬೈ ಮಾಡಿದಾಗ ಏನಾಗ್ತೈತಿ, ಬೈಯರ್ ಮತ್ತು ಸೆಲ್ಲರ್ ನಡುವೆ ಎಕ್ಸ್ಚೇಂಜಿಂಗ್ ಆಕ್ಟಿವಿಟೀಸ್ ನಡೀತೈತಿ. ಫಾರ್ ಎಕ್ಸಾಂಪಲ್, ಒಂದು ಶಾಪಲ್ಲಿ ನಮಗೇನೋ ಒಂದು ಪ್ರಾಡಕ್ಟ್ ಬೇಕಾಗಿರ್ತೈತಿ, ನಾವು ಅದನ್ನು ಬೈ ಮಾಡ್ತೀವಿ. ಶಾಪ್ ಓನರ್ ಏನು ಮಾಡ್ತಾರೆ, ಶಾಪ್ ಓನರ್ ರಿಸೀವ್ಡ್ ಮನಿ ಬಟ್ ವಿ ರಿಸೀವ್ಡ್ ಪ್ರಾಡಕ್ಟ್. ಇದು ಎಕ್ಸ್ಚೇಂಜಿಂಗ್ ಪ್ರೊಸೆಸ್ ಆಗಿದೆ. ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಎಕ್ಸ್ಚೇಂಜಿಂಗ್ ಪ್ರೊಸೆಸ್. ದ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವ್ಯಾಲ್ಯೂ ಕ್ರಿಯೇಷನ್. ಮಾರ್ಕೆಟಿಂಗ್ ಕ್ರಿಯೇಟ್ಸ್ ವ್ಯಾಲ್ಯೂ ಬೈ ಆಫರಿಂಗ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ದಟ್ ಬೆನಿಫಿಟ್ಸ್ ಕಸ್ಟಮರ್ಸ್. ಮಾರ್ಕೆಟಿಂಗ್ ಅನ್ನೋದು ಏನಾಗಿರ್ತೈತಿ ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ನ ಆಗಿರ್ಬೋದು, ಸರ್ವಿಸಸ್ನ ಆಗಿರ್ಬೋದು, ಕಸ್ಟಮರ್ಸ್ಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಸೆಲ್ ಮಾಡುವಂಥ ಆಕ್ಟಿವಿಟಿ ಆಗಿರ್ತೈತಿ ಅಥವಾ ಪ್ರೋಸೆಸ್ ಆಗಿರ್ತೈತಿ. ಸೊ ದ್ಯಾಟ್ಸ್ ವೈ ವಿ ಕಾಲ್ ದ ಮಾರ್ಕೆಟಿಂಗ್ ಈಸ್ ಒನ್ ಆಫ್ ದ ವ್ಯಾಲ್ಯೂ ಕ್ರಿಯೇಷನ್ ಆಕ್ಟಿವಿಟಿ. Continuous process. Marketing is a continuous process. Marketing is an ongoing activity that includes research, production, promotion, selling and ಆಫ್ಟರ್ ಸೇಲ್ ಸರ್ವಿಸಸ್. ಮಾರ್ಕೆಟಿಂಗ್ ಅನ್ನೋದು ಒಂದು ಕಂಟಿನ್ಯೂಯಸ್ ಆಗಿರ್ತಕ್ಕಂತಹ ಒಂದು ಪ್ರೋಸೆಸ್ ಆಗಿರ್ತೈತಿ. ಯಾವುದೋ ಒಂದು ಆಕ್ಟಿವಿಟಿ ಮಾಡೋದಾಗಿರಲ್ಲ, ಇದು ಯಾವಾಗಲೂ ನಿರಂತರ ಚಟುವಟಿಕೆಯಲ್ಲಿ ತೊಡಗಿರ್ತೈತಿ. ಫಾರ್ ಎಕ್ಸಾಂಪಲ್, ಮಾರ್ಕೆಟಿಂಗು ಫಸ್ಟ್ ಏನು ಮಾಡ್ತೈತಿ, ರಿಸರ್ಚ್ ಅಂದರೆ ಕಸ್ಟಮರ್ಸ್ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡ್ತೈತಿ. ದೆನ್ ಮತ್ತೆ ಏನು ಮಾಡ್ತೈತಿ ಅಂದರೆ ನೀಡ್ಸ್ ಅಂದರೆ ವಾಂಟ್ಸ್ನ ಐಡೆಂಟಿಫಿಕೇಶನ್ ಮಾಡಿ ಕಸ್ಟಮರ್ ಪ್ರಿಫರೆನ್ಸಿಗೆ ತಕ್ಕಂಗೆ
ಪ್ರಾಡಕ್ಟ್ಸ್ನ ಪ್ರೊಡಕ್ಷನ್ ಮಾಡ್ತೈತಿ. ಪ್ರೊಡಕ್ಷನ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ಸ್ನ ಸೆಲ್ ಮಾಡೋಕ್ಕೆ ಏನು ಮಾಡ್ತೈತಿ, ಪ್ರಮೋಟ್ ಮಾಡ್ತೈತಿ. ಪ್ರಮೋಟ್ ಮಾಡಿದ್ಮೇಲೆ ಏನು ಮಾಡ್ತೈತಿ, ಆ ಪ್ರಾಡಕ್ಟ್ನ ಸೆಲ್ ಮಾಡ್ತದೆ. ಸೆಲ್ ಮಾಡಿದಾಗ ಸಮ್ ಕಂಪನೀಸ್ ಗಿವ್ಸ್ ಆಫ್ಟರ್ ಸೇಲ್ ಸರ್ವಿಸಸ್. ಸೇಲ್ಸ್ ಆದಮೇಲೆ ಆಫ್ಟರ್ ಸೇಲ್ ಸರ್ವಿಸಸ್ನ ಆಫರ್ ಮಾಡ್ತೈತಿ. ಇದರಿಂದ ಏನಾಗ್ತೈತಿ, ಕಸ್ಟಮರ್ಸು ಅಟ್ರಾಕ್ಟ್ ಆಗ್ತಾರೆ. ಇಲ್ಲೇ ನೋಡ್ತಾ ಇರ್ಬೋದು ನೀವು. ಫಸ್ಟ್ ಕಂಪನಿ ಏನು ಮಾಡ್ತೈತಿ, ರಿಸರ್ಚ್ ಮಾಡ್ತೈತಿ, ಅದಾದ್ಮೇಲೆ ಪ್ರೊಡಕ್ಷನ್ ಮಾಡ್ತೈತಿ, ಅದಾದ್ಮೇಲೆ ಪ್ರಮೋಟ್ ಮಾಡ್ತೈತಿ, ಪ್ರಮೋಟ್ ಮಾಡಿದ್ಮೇಲೆ ಸೆಲ್ಲಿಂಗ್ ಮಾಡ್ತೈತಿ, ಸೆಲ್ಲಿಂಗ್ ಮಾಡಿದ್ಮೇಲೆ ಆಫ್ಟರ್ ಸೇಲ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೈತಿ. ಹೀಗೆ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಆಕ್ಟಿವಿಟೀಸು ನಡೀತಾ ಹೋಗ್ತವೆ. ಸೊ ದ್ಯಾಟ್ಸ್ ವೈ ವಿ ಕಾಲ್ ದ ಮಾರ್ಕೆಟಿಂಗ್ ಈಸ್ ಒನ್ ಆಫ್ ದ ಕಂಟಿನ್ಯೂಯಸ್ ಪ್ರೊಸೆಸ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಗೋಲ್ ಓರಿಯೆಂಟೆಡ್. ಮಾರ್ಕೆಟಿಂಗ್ ಹೇಗೆ ಗೋಲ್ ಓರಿಯೆಂಟೆಡ್? ಮಾರ್ಕೆಟಿಂಗ್ ಏಮ್ಸ್ ಟು ಅಚೀವ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವೈಲ್ ಅರ್ನಿಂಗ್ ಪ್ರಾಫಿಟ್ ಫಾರ್ ದ ಬಿಸ್ನೆಸ್. ಮಾರ್ಕೆಟಿಂಗ್ ಅನ್ನೋದು ಗೋಲ್ ಓರಿಯೆಂಟೆಡ್ ಆಗಿರೋ ಒಂದು ಆಕ್ಟಿವಿಟಿ ಆಗಿದೆ. ಹೇಗಪ್ಪ ಗೋಲ್ ಓರಿಯೆಂಟೆಡ್ ಆಕ್ಟಿವಿಟಿ ಆಗಿದೆ ಅಂದರೆ, ಮಾರ್ಕೆಟಿಂಗು ತನ್ನದೇ ಆದ ಒಂದು ಏಮ್ ಅಂದರೆ ಗುರಿನ ಹೊಂದಿರ್ತೈತಿ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಅದರದ್ದು ಒನ್ ಆಫ್ ದ ಏಮ್ ಆಫ್ ದ ಮಾರ್ಕೆಟಿಂಗ್. ದೆನ್ ನೆಕ್ಸ್ಟ್ ಅದ್ರ ಜೊತೆಗೆ ಏನು ಮಾಡ್ತೈತಿ ಅಂದರೆ ಪ್ರಾಫಿಟ್ನ ಅರ್ನ್ ಮಾಡಬೇಕು. ಕಂಪನಿ ಅಥವಾ ಬಿಸ್ನೆಸ್ ಏನು ಮಾಡಬೇಕು, ಪ್ರಾಫಿಟ್ನ ಅರ್ನ್ ಮಾಡ್ತಾ ಇರಬೇಕು. ದ ಮೇನ್ ಗೋಲ್ಸ್ ಆಫ್ ಮಾರ್ಕೆಟಿಂಗ್ ಈಸ್, ದ ಫಸ್ಟ್ ಒನ್ ಈಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ದೆನ್ ಅನದರ್ ಒನ್ ಈಸ್ ಪ್ರಾಫಿಟ್ ಅರ್ನ್ ಫಾರ್ ದ ಬಿಸ್ನೆಸ್. Next one, dynamic in nature. Marketing changes according to customer preference, technology and market conditions. ಡೈನಾಮಿಕ್ ಅಂದರೆ ಏನು ಅಂದರೆ, ಡೈನಾಮಿಕ್ ಅಂದರೆ ಏನೂ ಅಲ್ಲ, ಡೈನಾಮಿಕ್ ಈಸ್ ನಥಿಂಗ್ ಬಟ್ ಅ ಚೇಂಜ್. ಮಾರ್ಕೆಟಿಂಗ್ ಅನ್ನೋದು ಡೇ ಬೈ ಡೇ ಏನಾಗ್ತಾ ಹೋಗ್ತೈತಿ, ಚೇಂಜಸ್ ಆಗ್ತಾ ಹೋಗ್ತೈತಿ. ಯಾವ ಥರ ಚೇಂಜಸ್ ಆಗ್ತಾ ಹೋಗ್ತೈತಿ, ಯಾವ್ದ್ರ ಬೇಸ್ ಮೇಲೆ ಚೇಂಜಸ್ ಆಗ್ತಾ ಹೋಗ್ತೈತಿ ಅಂದರೆ, ಕಸ್ಟಮರ್ ಪ್ರಿಫರೆನ್ಸ್ ಮೇಲೆ ಆಗಿರ್ಬೋದು, ಟೆಕ್ನಾಲಜಿ ಮೇಲೆ ಆಗಿರ್ಬೋದು, ಅಥವಾ ಮಾರ್ಕೆಟ್ ಕಂಡೀಷನ್ ಮೇಲೆ ಆಗಿರ್ಬೋದು. ಇದ್ರ ಮುಖಾಂತರ ಏನಾಗ್ತೈತಿ, ಇದನ್ನ ಬೇಸಡ್ ಆಗಿ ಇಟ್ಕೊಂಡು ಏನಾಗ್ತೈತಿ, ಮಾರ್ಕೆಟಿಂಗ್ ಚೇಂಜಸ್ ಆಗ್ತಾ ಹೋಗ್ತೈತಿ. ಸೊ ದಟ್ಸ್ ವೈ ವಿ ಕಾಲ್ ದ ಮಾರ್ಕೆಟಿಂಗ್ ಈಸ್ ಡೈನಾಮಿಕ್ ಇನ್ ನೇಚರ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಕಸ್ಟಮರು ಡೇ ಬೈ ಡೇ ಅವ್ರ ನೀಡ್ಸ್ ಮತ್ತು ವಾಂಟ್ಸು, ಅವ್ರ ಪ್ರಿಫರೆನ್ಸು ಹೇಗೆ ಚೇಂಜ್ ಆಗ್ತಾ ಹೋಗ್ತೈತೋ, ಮಾರ್ಕೆಟ್ ಕೂಡ ಅದೇ ಥರ, ಬಿಸ್ನೆಸ್ ಕೂಡ ಅದೇ ಥರ ಪ್ರಾಡಕ್ಟ್ಸ್ನ ಮತ್ತು ಸರ್ವಿಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೈತಿ. ಇನ್ ಕೇಸ್ ಟೆಕ್ನಾಲಜಿಗೆ ಬಂದರೆ, ಟೆಕ್ನಾಲಜಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಇವಾಗ ಮಾರ್ಕೆಟಿಂಗಲ್ಲಿ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ, ಟೆಕ್ನಾಲಜಿ ಡೇ ಬೈ ಡೇ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಂಗೆಲ್ಲ ಮಾರ್ಕೆಟಿಂಗ್ ಏನಾಗ್ತೈತಿ, ಮಾರ್ಕೆಟಿಂಗಲ್ಲಿ ಟೆಕ್ನಾಲಜಿ ಇನ್ವಾಲ್ವ್ಮೆಂಟು ಅಥವಾ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ, ಸೇಲ್ಸ್ ಇನ್ಕ್ರೀಸ್ ಆಗ್ತೈತಿ. ಅದ್ರ ಜೊತೆಗೆ ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಏನು ಮಾಡ್ತೈತಿ, ಪ್ರಾಫಿಟ್ ಅರ್ನ್ ಮಾಡೋಕ್ಕೆ, ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಏನು ಮಾಡ್ತೈತಿ, ಪ್ರಾಫಿಟ್ನ ಅರ್ನ್ ಮಾಡ್ತೈತಿ. ದ ನೆಕ್ಸ್ಟ್ ನೇಚರ್ ಆಫ್ ಮಾರ್ಕೆಟಿಂಗ್ ಈಸ್ ಇಂಟಿಗ್ರೇಟೆಡ್ ಆಕ್ಟಿವಿಟಿ. ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ಕೋಆರ್ಡಿನೇಷನ್ ಅಮಾಂಗ್ ಪ್ರೊಡಕ್ಷನ್, ಫೈನಾನ್ಸ್, ಸೇಲ್ಸ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಇವಾಗ ಮಾರ್ಕೆಟಿಂಗ್ ಅನ್ನೋದು ಒಂದು ಇಂಟಿಗ್ರೇಟೆಡ್ ಆಕ್ಟಿವಿಟಿ. ಯಾವ್ಯಾವ ಆಕ್ಟಿವಿಟೀಸ್ ಆಗ್ತವೆ, ಪ್ರೊಡಕ್ಷನ್ಸ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಆ್ಯಂಡ್ ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಅಂದರೆ, ಅದೇ ಆವಾಗಲೇ ಹೇಳ್ದಂಗೆ ಆಫ್ಟರ್ ಸೇಲ್ ಸರ್ವಿಸಸ್. ಆಫ್ಟರ್ ಸೇಲ್ ಸರ್ವಿಸಸ್ ಅಂದರೆ ಕೆಲವೊಂದು ಆರ್ಗನೈಸೇಷನ್ಸು, ಕೆಲವೊಂದು ಬಿಸ್ನೆಸ್ಸಸ್ಸು ಆಫ್ಟರ್ ಸೇಲ್ಸ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಇದರಿಂದ ಏನಾಗ್ತೈತಿ ಅಂದರೆ, ಕಸ್ಟಮರ್ ಮೋರ್ ಅಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ನೆಕ್ಸ್ಟ್ ಒನ್, ಸೋಷಿಯಲ್ ಪ್ರೊಸೆಸ್. Marketing connects business with society by satisfying people's needs and improving their quality of life. ಮಾರ್ಕೆಟಿಂಗ್ ಅನ್ನೋದು ಬರೀ ಪ್ರೊಡಕ್ಷನ್ ಮಾಡೋದು, ಅದನ್ನ ಸೆಲ್ ಮಾಡೋದು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಆರ್ಗನೈಸೇಷನ್ ಆರ್ ಬಿಸ್ನೆಸ್ ಪ್ರಾಫಿಟ್ ಅರ್ನ್ ಮಾಡೋದು ಮಾತ್ರ ಆಗಿರ್ದೇನೆ, ಇದು ಒಂದು ಸೋಷಿಯಲ್ ಪ್ರೊಸೆಸ್ ಕೂಡ ಆಗಿರ್ತೈತಿ. ಯಾವ ಥರ ಸೋಷಿಯಲ್ ಪ್ರೊಸೆಸ್ಸು ಅಂದರೆ, ಫಾರ್ ಎಕ್ಸಾಂಪಲ್, ಪೀಪಲ್ಸ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಇಂಪ್ರೂವಿಂಗ್ ದೇರ್ ಕ್ವಾಲಿಟಿ ಆಫ್ ಲೈಫ್. ಇವಾಗ ಕಸ್ಟಮರ್ಸು ಅವರು ಯಾವುದೋ ಒಂದು ಪ್ರಾಡಕ್ಟ್ ಬೈ ಮಾಡಿದಾಗ ಅಥವಾ ಯಾವುದೋ ಒಂದು ಸರ್ವಿಸಸ್ನ ತಗೊಂಡಾಗ ಅದರಿಂದ ಸ್ಯಾಟಿಸ್ಫೈಡ್ ಆಗೋದ್ರ ಮುಖಾಂತರ ಆ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಆ ಪ್ರಾಡಕ್ಟ್ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿಯಲ್ಲಿ ಮತ್ತು ಪ್ರೈಸಲ್ಲಿ ಅಫೋರ್ಡಬಲ್ ಆಗಿರ್ಬೋದು, ಇದೆಲ್ಲ ಇದ್ದಾಗ ಏನಾಗ್ತಾರೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಇದರಿಂದ ಏನಾಗ್ತೈತಿ, ಕಸ್ಟಮರ್ಸ್ದು ಲೈಫ್ ಆಫ್ ಲಿವಿಂಗ್ ಏನಾಗ್ತೈತಿ, ಇಂಪ್ರೂವ್ ಆಗ್ತಾ ಹೋಗ್ತೈತಿ ಡೇ ಬೈ ಡೇ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಸೋಷಿಯಲ್ ಪ್ರೊಸೆಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್, ಸೈನ್ಸ್ ಆ್ಯಂಡ್ ಆರ್ಟ್. ಮಾರ್ಕೆಟಿಂಗ್ ಹೇಗೆ ಸೈನ್ಸ್ ಆ್ಯಂಡ್ ಆರ್ಟ್ ಆಗ್ತೈತಿ ಅಂದರೆ, ಮಾರ್ಕೆಟಿಂಗ್ ಈಸ್ ಬೋತ್ ಎ ಸೈನ್ಸ್ ಆ್ಯಂಡ್ ಆ್ಯನ್ ಆರ್ಟ್. ಮಾರ್ಕೆಟಿಂಗ್ ಹೇಗೆ ಸೈನ್ಸ್ ಆಗ್ತೈತಿ ಅಂದರೆ, ಯೂಸಿಂಗ್ ಡಾಟಾ ಆರ್ ರಿಸರ್ಚ್. ಮಾರ್ಕೆಟಿಂಗ್ ಅನ್ನೋದು ಏನು ಮಾಡ್ತೈತಿ ಅಂದರೆ, ಒಂದು ಪ್ರಾಡಕ್ಟ್ನ ನಾವು ಮಾರ್ಕೆಟಿಗೆ ನ್ಯೂ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ,
ಅಥವಾ ನಾವಿವಾಗ ಯಾವುದೋ ಒಂದನ್ನ ಬಿಸ್ನೆಸ್ಸಲ್ಲಿ ಡಿಸಿಷನ್ ತಗೊಂತಿದ್ದೀವಿ ಅಂದರೆ ಮಾರ್ಕೆಟಿಂಗ್ ಅನ್ನೋದು ಏನು ಮಾಡ್ತೈತಿ ಯಾವುದ್ರ ಬೇಸ್ ಮೇಲೆ ತಗೊಂತೈತಿ ಅಂದರೆ ಪ್ರೀವಿಯಸ್ ಡಾಟಾ ಆರ್ ಪ್ರೆಸೆಂಟ್ ಡಾಟಾನ ಕಲೆಕ್ಟ್ ಮಾಡಿಬಿಟ್ಟು ಡಿಸಿಷನ್ ಯಾವ ಥರ ತೊಗೋಬೇಕು, ಎಲ್ಲ ಪ್ರೋಸೆಸ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಪ್ರೊಡಕ್ಷನಲ್ಲಿ ಅಥವಾ ಮಾರ್ಕೆಟಿಂಗ್ನಲ್ಲಿ ಅನ್ನೋದನ್ನು ಐಡೆಂಟಿಫೈ ಮಾಡಿ ಡಿಸಿಷನ್ ತಗೊಂತೈತಿ. ಸೊ ದ್ಯಾಟ್ಸ್ ವೈ ವಿ ಕಾಲ್ ದ ಮಾರ್ಕೆಟಿಂಗ್ ಈಸ್ ಅ ಸೈನ್ಸ್. ಇಷ್ಟು ಅಲ್ಲದೆ ಮಾರ್ಕೆಟಿಂಗ್ ಅನ್ನೋದು ರಿಸರ್ಚ್. ಆವಾಗಲೇ ನಾನು ಹೇಳ್ದಂಗೆ ರಿಸರ್ಚ್ ಅಂದರೆ ಏನು ಅಂದರೆ ಮಾರ್ಕೆಟಿಂಗ್ ಅನ್ನೋದು ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಫಸ್ಟು ರಿಸರ್ಚ್ನ ಸ್ಟಾರ್ಟ್ ಮಾಡ್ತೈತಿ. ರಿಸರ್ಚ್ನ ಹೆಂಗೆ ಸ್ಟಾರ್ಟ್ ಮಾಡ್ತೈತಿ ಅಂದರೆ ಕಂಡಕ್ಟಿಂಗ್ ಅ ಸರ್ವೆ. ಫಾರ್ ಎಕ್ಸಾಂಪಲ್ ಸರ್ವೆ ಮುಖಾಂತರ ನಾವೇನು ಮಾಡ್ತೀವಿ, ಕಸ್ಟಮರ್ಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕು, ಸರ್ವಿಸಸ್ ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಅದರಿಂದ ಏನಾಗ್ತೈತಿ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಯಾವ ಥರ ಪ್ರಾಡಕ್ಟ್ಸ್ನ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಪ್ರಾಡಕ್ಟ್ಸಲ್ಲಿ ಯಾವುದೆಲ್ಲ ಡಿಫೆಕ್ಟ್ಸ್ ಇದೆ ಅನ್ನೋದನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಮಾರ್ಕೆಟಿಂಗ್ಗೆ ತುಂಬ ಹೆಲ್ಪ್ ಆಗ್ತೈತಿ. ಆ್ಯಂಡ್ ಆ್ಯನ್ ಆರ್ಟ್ ಯೂಸಿಂಗ್ ಕ್ರಿಯೇಟಿವಿಟಿ ಇನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್. ಮಾರ್ಕೆಟಿಂಗ್ ಅನ್ನೋದು ಆರ್ಟ್ ಹೇಗೆ ಆಗ್ತೈತಿ ಅಂದರೆ, ಆರ್ಟ್ ಅಂದರೆ ಕಲೆ. ಇವಾಗ ಹೇಗಾಗ್ತೈತಿ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಅದ್ರದ್ದು ನಮ್ಮದೇ ಆದ ಓನ್ ಥಿಂಕಿಂಗ್ನಲ್ಲಿ ಅದಕ್ಕೆ ಡಿಸೈನ್ಡ್ ಮಾಡ್ತಾ ಹೋಗ್ತೀವಿ. ಕ್ರಿಯೇಟಿವಿಟಿ, ಇಟ್ಸ್ ಕಾಲ್ಡ್ ಅ ಕ್ರಿಯೇಟಿವಿಟಿ. ಇವಾಗ ಎಲ್ಲ ಪ್ರಾಡಕ್ಟ್ಸ್ದು ಒಂದೇ ಥರ ಇರಲ್ಲ. ಅವರು ಅವ್ರದ್ದೇ ಆದಂತಹ ಯೂನಿಕ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿರ್ತಾರೆ, ಅವ್ರದ್ದೇ ಆದಂಥ ಶೈಲಿಯಲ್ಲಿ ಅಡ್ವರ್ಟೈಸಿಂಗ್ ಮಾಡಿರ್ತಾರೆ, ಮತ್ತು ಅವ್ರದ್ದೇ ಆದ ಶೈಲಿಯಲ್ಲಿ ಏನು ಪ್ರಾಡಕ್ಟ್ನ ಡಿಸೈನ್ ಮಾಡಿರ್ತಾರೆ ಅಥವಾ ಪ್ಯಾಕಿಂಗ್ ಮಾಡಿರ್ತಾರೆ. ಇದನ್ನು ನಾವೇನಂತ ಕರಿಬೋದು ಅಂದರೆ ಆರ್ಟ್ ಅಂತ ಕರಿಬೋದು. ಇಷ್ಟೆಲ್ಲ ಇದೆಷ್ಟು ಏನಾಗಿರ್ತೈತಿ ಅಂದರೆ ನೇಚರ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಒನ್ಸ್ ಅಗೈನ್ ಐ ರಿವೈಸ್. ನೇಚರ್ ಆಫ್ ಮಾರ್ಕೆಟಿಂಗ್: ಕಸ್ಟಮರ್ ಓರಿಯೆಂಟೆಡ್, ನೀಡ್, ವಾಂಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್, ಎಕ್ಸ್ಚೇಂಜ್ ಪ್ರೋಸೆಸ್, ವ್ಯಾಲ್ಯೂ ಕ್ರಿಯೇಷನ್, ಕಂಟಿನ್ಯೂಯಸ್ ಪ್ರೋಸೆಸ್, ಗೋಲ್ ಓರಿಯೆಂಟೆಡ್, ಡೈನಾಮಿಕ್ ಇನ್ ನೇಚರ್, integrated activity, social process, science and art. Thank you for watching.